ಗ್ಯಾರಂಟಿ ನ್ಯೂಸ್ ವರದಿಗೆ ಉಗಾರ್ ಶುಗರ್ಸ್ ಶೇಕ್ ಆಗೋಗಿದೆ. ಗ್ಯಾರಂಟಿ ನ್ಯೂಸ್ ಸುದ್ದಿ ಬಿತ್ತರಿಸುತ್ತಿದ್ದಂತೆ ನಡುಕ ಶುರುವಾಗಿದೆ ಈಗ ಉಗಾರ್ ಶುಗರ್ಸ್ ಕಂಪನಿಗೆ. ಗ್ಯಾರಂಟಿ ನ್ಯೂಸ್ ವರದಿಗೆ ಉಗಾರ್ ಶುಗರ್ಸ್ ಶೇಕ್ ಆಗೋಗಿದೆ. ಗ್ಯಾರಂಟಿ ನ್ಯೂಸ್ ಸುದ್ದಿ ಬಿತ್ತರಿಸುತ್ತಿದ್ದಂತೆ ನಡುಕ ಶುರುವಾಗಿದೆ ಈಗ ಉಗಾರ್ ಶುಗರ್ ಕಂಪನಿಗೆ. ಅಕ್ರಮ ಯಾರಿಗೂ ಗೊತ್ತಾಗಬಾರ್ದು ಅಂತ ಊರಲ್ಲಿ ಕರೆಂಟ್ ಕಟ್ ಮಾಡಿದ್ದಾರೆ. ಉಗಾರ್ ಶುಗರ್ಸ್ನ ಕರ್ಮಕಾಂಡ ಎಕ್ಸ್ಪೋಸ್ ಆಗಬಾರ್ದಂತ ಆ ಕಂಪನಿಯ ಮಾಲೀಕರು ತಮ್ಮ ಪ್ರಭಾವವನ್ನು ಬಳಸಿ ಕರೆಂಟ್ ಕಟ್ ಮಾಡಿದ್ದಾರೆ ಊರಲ್ಲಿ. ಗ್ಯಾರಂಟಿ ನ್ಯೂಸ್ ಸುದ್ದಿ ಬಿತ್ತರಿಸುತ್ತಿದ್ದಂತೆ ಇಂದು ಸಂಜೆ 4 ಗಂಟೆಗೆ ಉಗಾರ್ ಶುಗರ್ಸ್ ಕರ್ಮಕಾಂಡ ಬಯಲಾಗಿತ್ತು. ಸಂಜೆ 4 ಗಂಟೆಯಿಂದ ಉಗಾರ್ ಕುರ್ದ್ ಪಟ್ಟಣದಲ್ಲಿ ಪವರ್ ಕಟ್ ಮಾಡಿದ್ದಾರೆ ತಮ್ಮ ಪ್ರಭಾವವನ್ನು ಬಳಸಿ. ಎಥನಾಲ್ ಘಟಕದಿಂದ ಜನರ ಆರೋಗ್ಯದ ಮೇಲೆ ಹಲವು ಗಂಭೀರ ಪರಿಣಾಮಗಳು ಬೀರ್ತಾ ಇದ್ವು. ಅನುಮತಿ ಇಲ್ಲದೆ ಎಥನಾಲ್ ಘಟಕವನ್ನ ನಡೆಸ್ತಾ ಇದ್ರು. ಕೆಇಬಿ ಅಧಿಕಾರಿಗಳು ಕೂಡ ಈ ಶುಗರ್ಸ್ ಕಂಪನಿಗೆ ಸಪೋರ್ಟ್ ಕೊಟ್ಟಿದ್ದಾರೆ. ಇದರ ಪ್ರಭಾವಕ್ಕೆ ಒಳಗಾದ್ರ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ಈಗ. ಜನರೇ ಡೋಂಟ್ ವರಿ, ಗ್ಯಾರಂಟಿ ನ್ಯೂಸ್ನಲ್ಲಿ ನ್ಯಾಯ ನಿಶ್ಚಿತ. ಸದಾ ನಿಮ್ಮೊಂದಿಗೆ ನಾವಿದ್ದೇವೆ. ಕರ್ಮಕಾಂಡ ಇಷ್ಟಕ್ಕೆ ಬಿಡಲ್ಲ ಗ್ಯಾರಂಟಿ ನ್ಯೂಸ್. ಇನ್ನೂ ನಿಮ್ಮ ಹಲವಾರು ಕರ್ಮಕಾಂಡಗಳನ್ನು ಹೊರತೆಗಿತೇವೆ. ಕರ್ಮಕಾಂಡದ ಪಾರ್ಟ್ 3 ಕೂಡ ಬರಲಿದೆ, ಕಾದ್ ನೋಡಿ. ಬನ್ನಿ ಬಗ್ಗೆನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ಚಿಕ್ಕೋಡಿ ರಿಪೋರ್ಟರ್ ದುರ್ದುಂಡಯ್ಯ. ಏನು ಗ್ಯಾರಂಟಿ ನ್ಯೂಸ್ ವರದಿ ಬೆನ್ನಲ್ಲೇ ಈಗ ಉಗಾರ್ ಶುಗರ್ಸ್ ಅವರು ಕರೆಂಟ್ ಕಟ್ ಮಾಡಿದಾರಂತೆ ಊರಲ್ಲಿ. ಏನಿದೆ ಹೆಚ್ಚಿನ ಡೀಟೇಲ್ಸ್ ಅಂತ? ಹೌದು ಕಾರ್ತಿಕ್, ಏನಂತಂದ್ರೆ ಉಗಾರ್ ಶುಗರ್ಸ್ ಕರ್ಮದ ಕಾಂಡದ ಕುರಿತು ಗ್ಯಾರಂಟಿ ನ್ಯೂಸ್ ಕಳೆದ 2 ದಿನಗಳಿಂದ ಒಂದು ಸುದ್ದಿ ಬಿತ್ತರಿಸ್ತಾ ಇದೆ. ಇದರ ಬೆನ್ನಲ್ಲೇ ಏನಂತಂದ್ರೆ ಇವತ್ತು ಕೂಡ ಒಂದು ಉಗಾರ್ ಶುಗರ್ಸ್ ಕರ್ಮದ ಕಾಂಡದ ಕುರಿತು ಒಂದು ಪ್ರೋಮೋ ಬಂತು. ಪ್ರೋಮೋ ಬಂದ ಬೆನ್ನಲ್ಲೇ ಒಂದು ಎಚ್ಚೆತ್ತುಕೊಂಡಂತ ಒಂದು ಉಗಾರ್ ಶುಗರ್ಸ್ ಕಡೆಯಿಂದ ಪ್ರೋಮೋ ಬಂದ 4 ಗಂಟೆಗೆ ಒಂದು ಕರ್ಮಕಾಂಡದ ಕುರಿತು ಸುದ್ದಿ ಬರುತ್ತೆ ಎಂದ ತಕ್ಷಣ ಸುಮಾರು 4 ಗಂಟೆಗೆ ಒಂದು ಉಗಾರ್ ಶುಗರ್ಸ್ ಕೆಲವು ತಂತ್ರಕಾರರು ಉಗಾರ್ ಕುರ್ದ್ ಪಟ್ಟಣದಲ್ಲಿ ಒಂದು 4 ಗಂಟೆಯಿಂದ ಒಂದು ವಿದ್ಯುತ್ ಕಟ್ ಮಾಡುವಂತ ಕೆಲಸ ಮಾಡಿದ್ದಾರೆ. ಸುಮಾರು 1.5 ಗಂಟೆಗಳ ಕಾಲ ಒಂದು ವಿದ್ಯುತ್ ಪಟ್ಟಣದಲ್ಲಿ ಪೂರೈಕೆ ಆಗಿರುವುದಿಲ್ಲ. ಆದ್ದರಿಂದ ಅಲ್ಲಿ ಜನನೂ ಕೂಡ ಒಂದು ಕಾತುರತೆಯಿಂದ ನೋಡ್ತಾ ಇತ್ತು. ಏನಿದು ಈ ಸುದ್ದಿ, ಏನೆಲ್ಲ ಆಗಿದೆ, ಒಂದು ಎಥನಾಲ್ ಘಟಕವನ್ನು ಸ್ಥಾಪನೆ ಮಾಡಿ ಯಾವ ರೀತಿ ಇಲ್ಲಿ ಒಂದು ತೊಂದರೆ ಆಗ್ತಾ ಇದೆ ಆ ಕುರಿತು ನಮ್ಮ ಗ್ಯಾರಂಟಿ ನ್ಯೂಸ್ ಏನೆಲ್ಲ ವರದಿ ಮಾಡ್ತಾ ಇದೆ, ಇದರಲ್ಲಿ ಯಾವೆಲ್ಲ ಅಧಿಕಾರಿಗಳ ತಪ್ಪಿದ್ದಾರೆ, ಇದೆಲ್ಲದರ ಕುರಿತು ಒಂದು ಜನನೂ ಕೂಡ ಒಂದು ಕುತೂಹಲದಿಂದ ಕಾಯ್ತಾ ಇದ್ರು ಇದು ಏನ್ ಆಗ್ತಾ ಇದೆ ಅಂತ ಹೇಳಿ. ಆದ್ರೆ ಎಲ್ಲೋ ಒಂದು ಕಡೆ ಇವರು ವಿದ್ಯುತ್ ಕಟ್ ಕೂಡ ಮಾಡಿ ಈ ತರ ದಬ್ಬಾಳಿಕೆ ಮೆರೆಯುವಂತ ಕೆಲಸ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಕಾರ್ತಿಕ್. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ದುರ್ದುಂಡಯ್ಯ.